ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇವತ್ತು ಬೆಂಗಳೂರಲ್ಲಿ ಅಕ್ಕನ ಮನೆ ಗೃಹ ಪ್ರವೇಶ ಇದೆ. ಸೊ ಹಾಗಾಗಿ ಫ್ಯಾಮಿಲಿ ಫುಲ್ ಹೋಗ್ತಾ ಇದ್ದೀವಿ. ಬನ್ನಿ ಹೋಗುವ, ಮನೆ ನೋಡುವ. ನಾನು ಆಲ್ರೆಡಿ ಒಂದಿನ ಮುಂಚೆನೇ ಹೋಗಿದ್ದೆ. ಸೊ ಹಾಗಾಗಿ ಬೆಳಗ್ಗೆ ಅಪ್ಪ ಅಮ್ಮ ಮತ್ತು ಮಧು ಅಣ್ಣ ಎಲ್ಲ ಬಂದರು. ಅವ್ರು ಬರೋ ಅಷ್ಟರೊಳಗೆ ನಾನು ರೆಡಿ ಆದೆ. ಅದಾದಮೇಲೆ ಗೃಹ ಪ್ರವೇಶದ ಮನೆ ಹತ್ರ ಹೋದ್ವಿ. ಇದು ಮನೆಯ ಔಟ್ಲುಕ್, ಇದು ಮನೆಯ ನೇಮಿಂಗ್ ಬೋರ್ಡ್. ಮನೆಯ ಗೇಟ್ ಎಂಟರ್ ಆದ ತಕ್ಷಣ ಸ್ಪೇಷಿಯಸ್ ಆಗಿ ಕಾರ್ ನಿಲ್ಲಿಸೋದಕ್ಕೆ ಜಾಗ ಇದೆ. ನೆಕ್ಸ್ಟ್ ಗ್ರೌಂಡ್ ಫ್ಲೋರ್ನಲ್ಲಿ ಸಿಂಗಲ್ ಬೆಡ್ರೂಮ್ ಮನೆ ಕೂಡ ಇದೆ. ಆ್ಯಂಡ್ ಎಂಟರ್ ಆದ ತಕ್ಷಣ ಒಂದು ಹಾಲ್ ಸಿಗುತ್ತೆ. ನೆಕ್ಸ್ಟ್ ದೇವ್ರ ಮನೆ, ಅದಾದಮೇಲೆ ಕಿಚನ್ ಆ್ಯಂಡ್ ನೆಕ್ಸ್ಟ್ ಒಂದು ರೂಮ್ ಕೂಡ ಇದೆ. ಆ್ಯಂಡ್ ಇಲ್ಲಿ ಸ್ಪೇಷಿಯಸ್ ಆಗಿರೋ ವಾಶ್ರೂಮ್ ಕೂಡ ಇದೆ. ಅದಾದಮೇಲೆ ಇಲ್ಲಿ ಮನೆಯಿಂದ ಹಿಂದಕ್ಕೆ ಹೋಗೋಕ್ಕೆ ಇಲ್ಲೊಂದು ಡೋರ್ ಕೂಡ ಇಟ್ಟಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಹಾಗೆ ಫಸ್ಟ್ ಫ್ಲೋರ್ಗೆ ಎಂಟ್ರಿ ಕೊಟ್ಟರೆ ವಿಘ್ನೇಶ್ವರ ನಮ್ಮನ್ನು ವೆಲ್ಕಮ್ ಮಾಡ್ತಾನೆ. ಅದಾದಮೇಲೆ ನೆಕ್ಸ್ಟ್ ಮನೆಯೊಳಗೆ ಎಂಟ್ರ್ ಆದ ತಕ್ಷಣ ಸ್ಪೇಷಿಯಸ್ ಆಗಿರೋ ಹಾಲ್ ಸಿಗುತ್ತೆ. ಆ್ಯಂಡ್ ರೈಟ್ ಸೈಡ್ಗೆ ಒಂದು ರೂಮ್ ಕೂಡ ಇದೆ. ಮನೆ ಓನರ್ ಮಗ. ಹಾಗೆ ನೆಕ್ಸ್ಟ್ ಹಾಲಿಂದ ಮುಂದಕ್ಕೆ ಹೋದರೆ ಲೆಫ್ಟ್ಗೆ ಕಿಚನ್ ಇದೆ. ಆ್ಯಂಡ್ ಅಲ್ಲೇ ಕೂಡ ದೇವ್ರ ಮನೆ ಕೂಡ ಇದೆ. ದೇವ್ರದ್ದು ಔಟ್ಲುಕ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಕಲರ್ ಕಾಂಬಿನೇಷನ್ ಎಲ್ಲ. ಆ್ಯಂಡ್ ಕಿಚನ್ದು ಇಂಟೀರಿಯರ್ ಸಖತ್ತಾಗಿತ್ತು. ಕಲರ್ ಕಾಂಬಿನೇಷನ್ ಕೂಡ ಚೆನ್ನಾಗಿತ್ತು. ನೆಕ್ಸ್ಟ್ ಇನ್ನೊಂದು ರೂಮ್ಗೆ ಬಂದೆ. ಇದು ಸ್ವಲ್ಪ ರೂಮ್ ಸ್ಪೇಷಿಯಸ್ ಆಗಿದೆ. ಆ್ಯಂಡ್ ವಾರ್ಡ್ರೋಬ್ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಇಂಟೀರಿಯರ್ ವರ್ಕ್ ತುಂಬಾ ಚೆನ್ನಾಗಿ ಮಾಡಿರೋದ್ರಿಂದ ಪ್ರತಿಯೊಂದೂ ಡೀಟೇಲಿಂಗ್ ಆಗಿ ಕೊಟ್ಟು ಚೆನ್ನಾಗಿ ಮಾಡಿದರು. ಡ್ರೆಸ್ಸಿಂಗ್ ಮಿರರ್ ಜೊತೆಗೆ ರ್ಯಾಕ್ಸ್ ಕೂಡ ಇತ್ತು. ಆ್ಯಂಡ್ ಕೆಳಗೆ ಏನಾದರೂ ಇಡಲಿಕ್ಕೆ ಕಂಪಾರ್ಟ್ಮೆಂಟ್ಸ್ ಕೂಡ ಇತ್ತು. ಅದಾದಮೇಲೆ ನೆಕ್ಸ್ಟು ಹಾಲ್ ಇಂಟೀರಿಯರ್ ಕೂಡ ತುಂಬಾ ಚೆನ್ನಾಗಿತ್ತು. ಲೈಟಿಂಗ್ಸಿಂದ ಹಿಡಿದು ಪ್ರತಿಯೊಂದೂ. ಆ್ಯಂಡ್ ಫಸ್ಟ್ ಫ್ಲೋರಲ್ಲಿರೋ ಮನೆಗೆ ವೆಸ್ಟರ್ನ್ ಬೇಸ್ಡ್ ಟಾಯ್ಲೆಟ್ದು ವಾಶ್ರೂಮ್ ಇದೆ. ಆ್ಯಂಡ್ ಇಂಟೀರಿಯರ್ ಕೂಡ ಚೆನ್ನಾಗಿದೆ. ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಟೆರೆಸಲ್ಲಿ ಕೂಡ ಒಂದು ಬ್ಯಾಚುಲರ್ ರೂಮ್ ಕೂಡ ಇದೆ. ಆ್ಯಂಡ್ ಬಟ್ಟೆ ಒಗೆಯೋದಕ್ಕೆ ಜಾಗ ಆ್ಯಂಡ್ ಜನರಲ್ ವಾಶ್ರೂಮ್ ಕೂಡ ಇದೆ. ಇವರು ತೇಜು ಅಕ್ಕನ ಹಸ್ಬೆಂಡ್, ಭಾವ ಆ್ಯಂಡ್ ಮನೆ ಓನರ್ ಕೂಡ. ನೆಕ್ಸ್ಟ್ ಹಾಗೆ ಮನೆಯೆಲ್ಲ ನೋಡಿಕೊಂಡು ಒಂದಷ್ಟು ಫೋಟೋಸ್ ತೊಗೊಳ್ಳೋಣ ಅಂತೇಳಿ ಅಕ್ಕ ಭಾವನ ನಿಲ್ಲಿಸ್ಕೊಂಡು ನಮ್ಮ ಫ್ಯಾಮಿಲಿ ಎಲ್ಲ ನಿಂತು ಫೋಟೋಸ್ ತೊಗೊಂಡ್ವಿ. ಶ್ರೇಯಸ್ ಮತ್ತು ಆಕಾಂಕ್ಷನ ಕರೆದು ಕೂಡ ವಿಡಿಯೋ ಮಾಡಿಕೊಂಡೆ. ದೀಕ್ಷಿತ್, ಯಶವಂತ್, ದರ್ಶನ್. ಅರವಿಂದ್ ಅಣ್ಣನ ನನ್ನ ಒಂದಷ್ಟು ವ್ಲಾಗ್ಸ್ಗಳಲ್ಲಿ ನೋಡಿರ್ತೀರಾ. ಆ್ಯಂಡ್ ಈ ಮನೆ ಬೇರೆ ಯಾರ್ದು ಅಲ್ಲ, ಅರವಿಂದ್ ಅಣ್ಣನ ಅಕ್ಕಂದು, ತೇಜು ಅಕ್ಕ ಅವ್ರದ್ದು. ಅರವಿಂದ್ ಸರ್ ಫುಲ್ ಬ್ಯುಸಿ ಆಗ್ಬಿಟ್ಟವ್ರೆ. ಅಲ್ಲಿಂದ ನೆಕ್ಸ್ಟ್ ಊಟಕ್ಕೆ ಹೋದ್ವಿ. ಊಟ ಮುಗಿಸ್ಕೊಂಡು ಅರವಿಂದ್ ಅಣ್ಣಂಗೆ ಬಾಯ್ ಹೇಳಿ ಅಲ್ಲಿಂದ ಹೊರಟ್ವಿ. 2:30ಗೆ ನಾವಲ್ಲಿಂದ ಹೊರಟ್ವಿ. ಅಲ್ಲೂ ರೀಚ್ ಆಗೋಷ್ಟರೊಳಗೆ ಅರೌಂಡ್ 6:30 ಆಯಿತು. ಇದಿಷ್ಟು ನಮ್ಮ ಅಕ್ಕನ ಮನೆ ಗೃಹ ಪ್ರವೇಶದ ವ್ಲಾಗ್ ಆಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.